ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಆರೋಪ ಪಟ್ಟಿಯನ್ನ ಸಲ್ಲಿಸಿರುವಂತದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ಐಟಿ ಆರೋಪ ಪಟ್ಟಿಯನ್ನ ಸಲ್ಲಿಸಿದೆ 232 ಪುಟದ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ 89 ಕೋಟಿ ಭ್ರಷ್ಟಾಚಾರ ಆಗಿತ್ತಲ್ಲ ಅದ್ರ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಹಾಗಾದ್ರೆ ನ್ಯೂಸ್ 18 ನಲ್ಲಿ ಚಾರ್ಜ್ ಶೀಟ್ ನ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಎಸ್ಐಟಿ ಸಲ್ಲಿಸಿರುವಂತ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಎಸ್ಐಟಿ ಚಾರ್ಜ್ ಶೀಟ್ ನಲ್ಲಿ ಏನಂತ ಉಲ್ಲೇಖ ಮಾಡಿದೆ ಈಗ ನಾಗೇಂದ್ರ ಇಡಿ ವಶದಲ್ಲಿ ಇದ್ದಾರಲ್ವಾ ಅರೆಸ್ಟ್ ಆಗಿದ್ದಾರಲ್ವಾ ಅವರ ಹೆಸರು ಉಲ್ಲೇಖ ಆಗಿದೆಯಾ ಹಾಗೆ ಬಸವರಾಜ್ ಅವರ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆಯಾ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ದದ್ದಲ್ ಅವರ ಹೆಸರು ಉಲ್ಲೇಖ ಆಗಿದೆಯಾ ಅಥವಾ ಅಧಿಕಾರಿಗಳ ತಲೆಗೆ ಮಾತ್ರ ಕಟ್ಟಲಾಗಿದೆಯಾ ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ ಲೆಕ್ಕ ಪರಿಶೋಧಕ ಚಂದ್ರಶೇಖರನ್ ಹಣ ಪಡೆದಿದ್ರಂತೆ ಚಾರ್ಜ್ ಶೀಟ್ ನಲ್ಲಿ ಪದ್ಮನಾಭ್ ಪರಶುರಾಮ್ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ಚಂದ್ರಶೇಖರನ್ ಆತ್ಮಹತ್ಯೆಗೆ ಈ ಇಬ್ಬರ ಪ್ರಚೋದನೆ ಅಂತ ಉಲ್ಲೇಖ ಮಾಡಲಾಗಿದೆ ಚಾರ್ಜ್ ಶೀಟ್ ನಲ್ಲಿಲ್ಲ ಸಚಿವ ನಾಗೇಂದ್ರ ಹೆಸರು ಎಸ್ಐಟಿ ತನಿಖೆಯಲ್ಲಿ ನಾಗೇಂದ್ರಗೆ ಫುಲ್ ಕ್ಲೀನ್ ಚಿಟ್ ಸರ್ಕಾರಕ್ಕೆ ಕ್ಲೀನ್ ಚಿಟ್ ಆದಂತೆ ಇದು ಫುಲ್ ಕ್ಲೀನ್ ಚಿಟ್ ನಾಗೇಂದ್ರ ಅವರಿಗೆ ಇಲ್ಲಿ ಅಧಿಕಾರಿಗಳದ್ದು ಮಾತ್ರ ತಪ್ಪಂತೆ ನಾಗೇಂದ್ರ ಇಲ್ಲ ನಾಗೇಂದ್ರ PA ಹೆಸರು ಏನಾದರೂ ಇದೆಯಾ ಅದನ್ನು ನೋಡಬೇಕು ಯಾಕೆಂದ್ರೆ 232 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತ ಹಿನ್ನೆಲೆಯಲ್ಲಿ ನಾಗೇಂದ್ರಗಂತೂ SIT ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ಇಡಿ ಇನ್ನೂ ಕೊಟ್ಟಿಲ್ಲ ಇಡಿ ಹತ್ರ ಸಾಕಷ್ಟು ದಾಖಲೆಗಳು ಈಗ ಆಲ್ರೆಡಿ ಇದ್ದಾವೆ ಅದೆಲ್ಲದ್ರ ಬಗ್ಗೆನೂ ಕೂಡ ಈಗ ಆಲ್ರೆಡಿ ವಿಚಾರಣೆ ಕೂಡ ಆಗ್ತಾ ಇರುವಂಥದ್ದು ಆದರೆ SIT ಗೃಹ ಇಲಾಖೆಯ ಅಂಡರಲ್ಲಿರುವಂಥ SIT ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ ನಾಗೇಂದ್ರ ಅವರಿಗೆ ಅಂದ್ರೆ ಸರ್ಕಾರಕ್ಕೆ ಕ್ಲೀನ್ ಚಿಟ್ ಕೊಟ್ಟಂಗೆ ಅಧಿಕಾರಿಗಳದ್ದು ತಪ್ಪಿದೆ ಆದ್ರೆ ರಾಜಕಾರಣಿಗಳದ್ದಿಲ್ಲ ಅಂತ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ನಿಗಮದ ಹಗರಣದಲ್ಲಿ ಒಂದಿಷ್ಟು ಹಣ ಪಡೆದಿದ್ದಂತ ಚಂದ್ರಶೇಖರನ್ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಅವರಿಂದನೇ ಹೊರಗೆ ಬಂದಿದ್ದು ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಚಂದ್ರಶೇಖರನ್ ಅವರಿಂದ ಮೇ 26ರಂದು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಚಂದ್ರಶೇಖರನ್ ಲೆಕ್ಕ ಪರಿಶೋಧಕ ಚಂದ್ರಶೇಖರನ್ ಆತ್ಮಹತ್ಯೆಗೆ ಪ್ರಚೋದನೆ ಕಾರಣ ಯಾರ್ದು ಪದ್ಮನಾಭ್ ಮತ್ತು ಪರಶುರಾಮರಿಂದ ಆತ್ಮಹತ್ಯೆಗೆ ಪ್ರಚೋದನೆ ಕೊಡಲಾಗಿತ್ತಂತೆ ಆತ್ಮಹತ್ಯೆಗೆ ಪ್ರಚೋದನೆ ಒತ್ತಡ ನೀಡಿದ್ದಾರೆ ಅಂತ ಅವರಿಬ್ಬರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ಗೋವಾ ಹೈದರಾಬಾದ್ಗೆ ಕರೆದೊಯ್ದು MD ಪದ್ಮನಾಭ್ ಒತ್ತಡವನ್ನು ಹಾಕಿದ್ರಂತೆ ನೀನು ಹಣ ಪಡೆದಿದೀಯಾ ನೀನು ಜೈಲಿಗೆ ಹೋಗ್ತೀಯಾ ಅಂತ ಬೆದರಿಕೆಯನ್ನ ಹಾಕಿದ್ದಾರಂತೆ ನಿನ್ನ ವಿರುದ್ಧ ನಾನೇ ದೂರು ಕೊಡ್ತೀನಿ ಅಂತ ಭಯ ಬೀಳಿಸಿದ್ದಾರೆ ಪದ್ಮನಾಭ್ ಮತ್ತು ಪರಶುರಾಮ್ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಲಾಗಿದೆ ಆತ್ಮಹತ್ಯೆಗೆ ಪ್ರಚೋದನೆ ಒತ್ತಡ ನೀಡಿದ್ದಾರೆ ಅಂತ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ಪದ್ಮನಾಭ್ ಒತ್ತಡವನ್ನ ಇರದಂತೆ ಗೋವಾ ಹೈದರಾಬಾದಿಗೆ ಬೇರೆ ಕರ್ಕೊಂಡು ಹೋಗಿದ್ನಂತೆ ಪದ್ಮನಾಭ್ ಆದ್ರೆ ಇಲ್ಲಿ ಒಂದು ಇದ್ದಿದ್ದಂತ ಕುತೂಹಲ ಅಂದ್ರೆ ನಾಗೇಂದ್ರ ಪಾತ್ರ ಏನಿರಬಹುದು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವಂತ ಬಸನಗೌಡ ದದ್ದಲ್ ಅವರ ಪಾತ್ರ ಏನಿರಬಹುದು ಕಾಂಗ್ರೆಸ್ ಸರ್ಕಾರದ ಪಾತ್ರ ಏನಿರಬಹುದು ಅನ್ನುವಂತ ಒಂದು ಕುತೂಹಲ ಇತ್ತು ಕಂಪ್ಲೀಟ್ ಕ್ಲೀನ್ ಚಿಟ್ SIT ಇಂದ ಫುಲ್ ಕ್ಲೀನ್ ಚಿಟ್ ಸಿಕ್ಕಿದೆ ನಾಗೇಂದ್ರ ಅವರಿಗೆ ಇಡಿಯ ಕಸ್ಟಡಿಯಲ್ಲಿರುವಂತ ನಾಗೇಂದ್ರ ಆಲ್ರೆಡಿ ಜೈಲಿನಲ್ಲಿದ್ದಾರೆ ಆದರೆ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ SITಯ ತನಿಖೆ ಇದು ಅಂದ್ರೆ ರಾಜಕಾರಣಿಗಳದ್ದು ಒತ್ತಡನೇ ಇಲ್ಲ ರಾಜಕಾರಣಿಗಳ ಪಾತ್ರನೇ ಇಲ್ಲ ಇಲ್ಲಿ ದುಡ್ಡು ಹೊಡೆದಿರೋದೆಲ್ಲ ಅಧಿಕಾರಿಗಳು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ SIT ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿನಯ್ SIT ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದನ್ನ ನೋಡ್ತಾ ಇದ್ವಿ ಈ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲ ಇತ್ತು ಏನ್ ತನಿಖೆ ಮಾಡಿರ್ಬೋದು ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಮಾಡ್ತಾರೆ ಅಂತ ಇಲ್ಲಿ ಕಂಪ್ಲೀಟ್ ಆಗಿ ರಾಜಕಾರಣಿಗಳಿಗೆ ಎಲ್ರಿಗೂ ಕೂಡ ಕ್ಲೀನ್ ಚಿಟ್ ಅಂದ್ರೆ ನಾಗೇಂದ್ರ ಅವರದ್ದು ಪಾತ್ರನೇ ಇಲ್ಲ ಇನ್ಯಾರ್ದು ಪಾತ್ರ ಇಲ್ಲ ಅಧಿಕಾರಿಗಳದ್ದು ಅಷ್ಟೇ ಪಾತ್ರ ಅಂತ ಉಲ್ಲೇಖ ಮಾಡಲಾಗಿದೆಯಂತಲ್ಲ ಏನೇನು ಮೇನ್ ಹೈಲೈಟ್ಸ್ ಅಂತ ನೋಡ್ತಾ ಹೋದಾದ್ರೆ ಚಾರ್ಜ್ ಶೀಟ್ ಹೌದು ಪೃಥ್ವಿ ಏನು ಶಿವಮೊಗ್ಗದಲ್ಲಿ ಇವತ್ತು SIT ಅಧಿಕಾರಿಗಳು ಏನು 2ನೇ ಅಡಿಷನಲ್ ಕೋರ್ಟ್ಗೆ ಇವತ್ತು ಚಾರ್ಜ್ ಶೀಟ್ ಅನ್ನ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ನಂತರ ಏನು ಅದರಲ್ಲಿ ಒತ್ತಡಕ್ಕೆ ಒಳಗಾಗಿ ಅಂದ್ರೆ ಅಧಿಕಾರಿಗಳ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ದೃಢಪಡಿಸಿದ್ದಾರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಭಾವಿ ಇವರು ಒಂದು ಒತ್ತಡ ಹೇರಿದ್ರು ಅನ್ನೋ ಒಂದು ಮಾತನ್ನ ಚಾರ್ಜ್ ಶೀಟ್ ನಲ್ಲಿ ಹಾಕಿದ್ದಾರೆ ಅದೇ ರೀತಿಯಾಗಿ ಏನು ನಾಗೇಂದ್ರ ಅವರ ಹೆಸರು ಕೂಡ ಅದರಲ್ಲಿ ಕೇಳಿ ಬರ್ತಾ ಇತ್ತು ಅದನ್ನು ಕೂಡ ಈಗ ಸದ್ಯದ ಪ್ರಾಥಮಿಕ ಹಂತದಲ್ಲಿ ಅದನ್ನ ಕೈ ಬಿಡಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ
ಈಗ ಕೇಳಿ ಬರ್ತಾ ಇರೋದು. ಒಟ್ನಲ್ಲಿ ರಾಜಕೀಯ ವ್ಯಕ್ತಿಗಳನ್ನ ಈಗ ಸದ್ಯದ ಮಟ್ಟಿಗೆ ಈಗ ಎಲ್ಲರನ್ನೂ ಕೂಡ ಹೊರಗೆ ಇಟ್ಟು ಯಾವ ಅಧಿಕಾರಿಗಳಿದ್ರು ಅವರನ್ನ ಮಾತ್ರ ಈ ಪ್ರಕರಣದಲ್ಲಿ ಸೇರಿಸಲಾಗಿದೆ. ಸದ್ಯಕ್ಕೆ ಏನು ಅಧಿಕಾರಿಗಳಿದ್ರು ಅವರು ಈ ಹಿಂದೆ ಕೂಡ ಗೋವಾಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದಿಷ್ಟು ಅವರಿಗೆ ಒತ್ತಡವನ್ನ ಹೇರಲಾಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಜೊತೆಗೆ ಏನು ಚಂದ್ರಶೇಖರ್ ಅವರ ಆತ್ಮಹತ್ಯೆ ಏನ್ ಡೆತ್ ನೋಟ್ ಇತ್ತು, ಆ ಡೆತ್ ನೋಟ್ ನ ಪ್ರಾಥಮಿಕವಾಗಿ ತೆಗೆದುಕೊಂಡು ಅದರ ಮೇಲೆ ಒಂದಿಷ್ಟು ತನಿಖೆಯನ್ನ ಮಾಡಿ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾ ಇರೋದು ಗಮನಕ್ಕೆ ಬಂದಿದೆ. ಸದ್ಯ 232 ಪುಟಗಳ ಚಾರ್ಜ್ ಶೀಟ್ ಅನ್ನ ಈಗ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಏನು ಚಂದ್ರಶೇಖರನ್ ಕೂಡ ದುಡ್ಡನ್ನ ತಗೊಂಡಿದ್ದಾರೆ ಅಂತೆಲ್ಲ ಆರೋಪ ಮಾಡ್ಲಾಗ್ತಾ ಇದೆಯಲ್ಲ ಚಾರ್ಜ್ ಶೀಟ್ ನಲ್ಲಿ, ಎಷ್ಟು ತಗೊಂಡಿದ್ದಾರೆ, ಎಷ್ಟು ಕೊಡ್ಲಾಗಿದೆ, ಯಾವಾಗ ಕೊಡ್ಲಾಗಿದೆ, ಚಂದ್ರಶೇಖರನ್ ಪಾತ್ರ ಯಾವ ರೀತಿಯಾಗಿದೆ, ಇದನ್ನು ಕೂಡ ಉಲ್ಲೇಖ ಮಾಡಿದಾರಾ? ಸದ್ಯದ ಮಾಹಿತಿ ಪ್ರಕಾರ ಚಾರ್ಜ್ ಶೀಟ್ ನಲ್ಲಿ ಅವರನ್ನ ಗೋವಾಕ್ಕೆ ಕರೆದುಕೊಂಡು ಹೋಗಿದ್ದು ಇದೇ ಕಾರಣಕ್ಕೋಸ್ಕರ. ಅವರು ಕೂಡ ಪ್ರಕರಣದಲ್ಲಿ ಭಾಗಿಯಾಗಿದ್ರು. ನಿಮ್ಮ ಮೇಲೂ ಕೂಡ ಏನು ಪ್ರಕರಣವನ್ನ ಮುಂದಿನ ದಿನಗಳಲ್ಲಿ ಒತ್ತಡ ಅಂದ್ರೆ ಕೇಸ್ಗಳಾಗುತ್ತೆ, ಹಾಗಾಗಿ ಬನ್ನಿ ಅಂತ ಹೇಳಿ ಅಲ್ಲಿ ಒಂದಿಷ್ಟು ಒತ್ತಡವನ್ನ ಹೇರುವಂತ ಕೆಲಸ ಆಗಿದೆ ಅನ್ನೋ ಒಂದು ಚಾರ್ಜ್ ಶೀಟ್ ನಲ್ಲಿ ಹೇಳಾಗ್ತದೆ. ಅಂದ್ರೆ ಇದನ್ನ ನೋಡ್ತಾ ಹೋದ್ರೆ ಏನು ಚಾರ್ಜ್ ಶೀಟ್ ನಲ್ಲಿ ಇರುವುದು ಏನು ಅಧಿಕಾರಿ ಚಂದ್ರಶೇಖರ್ ಇದ್ದಾರೆ, ಅವರಿಗೂ ಕೂಡ ಇದರಲ್ಲಿ ಸಿಕ್ಕಿ ಹಾಕಿಸುವಂತ ಕಾರ್ಯ ನಡೆದಿತ್ತಾ ಅನ್ನೋ ಒಂದು ಅನುಮಾನ ಕೂಡ ಕೇಳಿ ಬರ್ತಾ ಇರೋದು. ಸದ್ಯದ ಮಟ್ಟಿಗೆ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಆಗಿದೆ. ಯಾವ ಮಟ್ಟಿಗೆ ಅದು ಮುಂದುವರೆದುಕೊಂಡು ಹೋಗುತ್ತೆ, ಆಮೇಲೆ ಬಿಜೆಪಿ ಅವರು ಆಪಾದನೆ ಮಾಡ್ತಿರುವಂತಹ ಏನು ನಾಗೇಂದ್ರ ಅವರನ್ನು ಕೂಡ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಬೇಕು ಅನ್ನೋ ಒಂದು ಮಾತಿದೆ. ಅದಕ್ಕೂ ಕೂಡ ಈಗ 2ನೇ ಹಂತದ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ವೇಳೆ ಅದನ್ನ ತರ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈಗ ಈ ರೀತಿಯಾಗಿ ಚಾರ್ಜ್ ಶೀಟ್ ಉಲ್ಲೇಖ ಆದಂತ ಸಂದರ್ಭದಲ್ಲಿ ಚಂದ್ರಶೇಖರನ್ ಅವರ ಹೆಸರು ಕೂಡ ಉಲ್ಲೇಖ ಮಾಡಿದಾರಲ್ಲ, ಅಂದ್ರೆ ಇವರು ದುಡ್ಡು ತಿಂದಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅವರ ಕುಟುಂಬದವ್ರನ್ನ ಸಂಪರ್ಕ ಮಾಡಿದ್ರ ವಿನಯ್? ಅವ್ರೇನಾದರೂ ಹೇಳಿದ್ರ? ಬಿಕಾಸ್ ಪಾಪ 3 ಹೊತ್ತಿನ ಊಟಕ್ಕೆ ಪರದಾಟವನ್ನ ಮಾಡ್ತಾ ಇರುವಂತ ಕುಟುಂಬ ಅವ್ರದ್ದು, ಅವ್ರಿಗೆ ದುಡ್ಡು ತಗೊಂಡಿದ್ದಾರೆ ಅಂತೆಲ್ಲ ಉಲ್ಲೇಖ ಮಾಡಿದ್ದಾರೆ ಇವಾಗ. ಹೌದು ಪೃಥ್ವಿ, ಏನು ಈ ಹಿಂದೆ 2 ತಿಂಗಳ ಹಿಂದೆ ನಡೆದಂತಹ ಏನು ಘಟನೆ ಇದೆ, ಘಟನೆ ಆದ ನಂತರ ಯಾವುದೇ ಅಧಿಕಾರಿಗಳಾಗಿರ್ಬೋದು ಹಾಗೆ ಸಂಬಂಧಪಟ್ಟ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಯಾರೂ ಕೂಡ ಆ ಕುಟುಂಬದ ಜೊತೆಗೆ ಮಾತಾಡೋ ಕೆಲಸ ನಡೀತಾ ಇಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಈ ಹಗರಣದಲ್ಲಿ ಅವರ ಮನೆಯವ್ರನ್ನೂ ಸಿಕ್ಕಾಕುವಂತ ಕೆಲಸ ನಡೀತಾ ಇದೆ ಅನ್ನೋ ಒಂದು ಅನುಮಾನ ಜೊತೆಗೆ ಅವರು ಕೂಡ ಭಯಭೀತರಾಗಿದ್ದಾರೆ. ಯಾಕಂದ್ರೆ ತಮ್ಮ ಏನು ಗಂಡನನ್ನು ಕೂಡ ಕಳೆದುಕೊಂಡು ಜೊತೆಗೆ ಒಂದಿಷ್ಟು ಈ ರೀತಿಯ ಹಗರಣಗಳನ್ನ ಅವರ ಮೇಲೆ ಹಾಕುವಂತ ಕೆಲಸಗಳಾಗ್ತಾ ಇದೆ. ಹಾಗಾಗಿ ಅವರು ಕೂಡ ಮನೆ ನೊಂದ್ಕೊಂಡಿದ್ದಾರೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಅವರು ಈಗ ನ್ಯೂಸ್ 18 ಜೊತೆಗೂ ಕೂಡ ಮಾತನಾಡೋದಕ್ಕೆ ರೆಡಿ ಇದ್ದಾರೆ. ಅವರು ಕೂಡ ಈಗ ಈ ಬಗ್ಗೆನೇ ಮಾತಾಡ್ತಾ ಇದ್ರು, ನನ್ನ ಗಂಡನನ್ನು ಸಿಗಾಕ್ಸುವಂತ ಕೆಲಸ ನಡೀತಾ ಇದೆ, ಹಾಗೆ ನಾನು ಎರಡನ್ನು ಅಂದ್ರೆ ನನ್ನ ಗಂಡನನ್ನು ಕಳ್ಕೊಂಡು ಈ ರೀತಿ ಆಪಾದನೆಯನ್ನು ಹೊರಕೊಳ್ಳುವಂತ ಕೆಲಸ ಆಗ್ತಿದೆ ಅನ್ನೋ ಒಂದು ಮಾತು. ಇದಾರಾ ನಿಮ್ ಜೊತೆಲಿ ಇದಾರಾ ವಿನಯ್? ಅವ್ರಿದ್ರೆ ನಿಮ್ ಫೋನ್ ಕೊಡ್ಬೋದಾ? ಖಂಡಿತ ಸರ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಆದಂತ ಕವಿತಾ ಅವರು ಕೂಡ ನಮ್ ಜೊತೆಗಿದ್ದಾರೆ. ಅವ್ರಿಗೆ ಫೋನ್ ಅನ್ನ ಕೊಡ್ತೇನೆ, ಅವರಿಂದಾನೇ ತಿಳ್ಕೊಬಹುದು. ಕವಿತಾ ಅವರೇ ನಮಸ್ಕಾರ. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ, SIT ಇಂದ ತನಿಖೆಯನ್ನ ಮಾಡಿ ಅದರಲ್ಲಿ ನಿಮ್ಮ ಪತಿಯ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಚಂದ್ರಶೇಖರನ್ ಅವರು ಕೂಡ ಹಣವನ್ನ ಪಡೆದಿದ್ದಾರೆ ಅಂತೆಲ್ಲ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಏನ್ ಹೇಳ್ತೀರಾ ಸರ್? ನಮ್ಮ ಮನೆಯಲ್ಲಿ ಆತರ ತಗೊಳ್ಳೋದಾಗಿದೆ ಸರ್. ನಾನೇ ಸರ್ 10,000ಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಅಲ್ವಾ ಸರ್? ಆ ರೀತಿ ಮನುಷ್ಯ ಅಲ್ಲ ಸರ್. ಅದು ತಗೊಂಡಿದ್ರೆ ನಾವು ಈ 2 ತಿಂಗಳಿಂದ 1 ರೂಪಾಯಿ ದುಡ್ಡಿಲ್ಲ ಸರ್ ನಮ್ಮ ಮನೇಲಿ. ಈಗ ನಾನು ನನ್ನ ಮನೆ ಬಿಟ್ಟು ನನ್ನ ತಾಯಿ ಮನೇಲಿ 2 ತಿಂಗಳಿಂದ ನಮ್ಮ ತಾಯಿ ಮನೇಲಿ ಇದ್ದೀನಿ ಸರ್ ನಾನು. ಈಗ ಕವಿತಾ ಅವರೇ, ಗೋವಾ ಮತ್ತೆ ಹೈದರಾಬಾದಿಗೆ ಹೋಗಿ ಕರ್ಕೊಂಡೋಗಿ ಅಲ್ಲಿ ಬೆದರಿಕೆಯನ್ನ ಒಡ್ಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಉಲ್ಲೇಖ ಆಗಿದೆ. ಪದ್ಮನಾಭ್ ಮತ್ತು ಪರಶುರಾಮ್ ಬೆದರಿಕೆಯನ್ನ ಹಾಕಿದ್ರಂತೆ. ಆ ರೀತಿಯಾಗಿ ಹೋಗಿದ್ರ ಚಂದ್ರಶೇಖರನ್ ಅವರು ಗೋವಾಗೆ ಅಥವಾ ಹೈದರಾಬಾದ್ಗೆ? ನಿಮ್ಗೆ ಗೊತ್ತಿರುವಂತೆ ಸರ್? ನನಗೆ ಗೊತ್ತಿದ್ದಂಗೆ ಅವ್ರು ಹೋಗಿಲ್ಲ ಸರ್ ಅದಕ್ಕೆಲ್ಲ. ಹೋಗಿದ್ರೆ ನಾನು ಡೈಲಿ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ ಸರ್ ಮನೇಲಿ. ಡೈಲಿ ನಾವು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಟೈಮ್ ನಾನು ಫೋನ್ ಮಾಡ್ತಾನೆ ಇರ್ತೀನಿ. ಆಗ ಫೋನ್ ಮಾಡುವಾಗ ನನಗೆ ವಿಷಯ ತಿಳಿಸ್ತಾ ಇದ್ರು ಸರ್, ನಾನು ಈ ಜಾಗದಲ್ಲಿ ಇರ್ತೀನಿ, ಇಲ್ಲಿ ಇರ್ತೀನಿ ಅಂತ ಹೇಳಿ ನನಗೆ ಕರೆಕ್ಟಾಗಿ ಕ್ಲಿಯರ್ ಆಗಿ ಹೇಳ್ತಾ ಇದ್ರು. ಆ ರೀತಿ ಎಲ್ಲ ಅವ್ರು ಹೋಗಿಲ್ಲ ಸರ್. ನಂಗೆ ಗೊತ್ತಿದ್ದ ಹೋಗಿಲ್ಲ. ಪರಶುರಾಮ್ ಜೊತೆ ಅಥವಾ ಪದ್ಮನಾಭ್ ಜೊತೆ ಹೋಗಿಲ್ಲ ಸರ್. ಹಾಗಾದ್ರೆ ಇದೆಲ್ಲ ಉಲ್ಲೇಖ ಮಾಡಿದಾರಲ್ಲ, ಏನಾದ್ರೂ ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ, ಅದರ ಜೊತೆಗೆ ಚಂದ್ರಶೇಖರನ್ ಅವರ ತಲೆ ಕಟ್ಟುವಂತ ಪ್ರಯತ್ನ ಇದೆ ಅಂತ ಅನ್ಸ್ತಾ ಇದೆಯಾ ನಿಮ್ಗೆ? ಈ ರೀತಿ ಈಗ ಚಾರ್ಜ್ ಶೀಟ್ ನೋಡಿದಾಗ ನನಗೆ ಅದೇ ರೀತಿ ಅನಿಸ್ತಾ ಇದೆ ಸರ್. ಅವರು ಜೀವನೂ ಕಳ್ಕೊಂಡು ಅಪರಾಧನೂ ಹೊರ್ಸ್ಕೋಬೇಕು ಅಂದ್ರೆ ನಾವು ನ್ಯಾಯಕ್ಕೋಸ್ಕರ ಎಲ್ಲಿಗೆ ಹೋರಾಡ್ಬೇಕು ಸರ್? ನಾನು ನ್ಯಾಯ ಬೇಕು ಅಂತಾನೆ ನಿಮ್ ಟಿವಿ ಮುಂದೆ ನಾನು ಮೀಡಿಯಾದ ಮುಂದೆ ನಿಂತಿದ್ದೆ ಅದಕ್ಕೋಸ್ಕರನೇ ಸರ್. ನಾವು ಯಾರನ್ನೋ ಉಳ್ಸಕ್ ಹೋಗಿ ಇನ್ಯಾರ ತಲೆಗೂ ಕಟ್ತಾ ಇದಾರ ಈ ಪ್ರಕರಣನ? ಅದೇ ನಿಜ ಸರ್, ಆ ರೀತಿನೇ ಆಗ್ತಾ ಇರೋದು ಇದು. ಈ SIT ತನಿಖೆ ಬಗ್ಗೆ ಏನ್ ಹೇಳ್ತೀರಾ ಸರ್? ನಂಗೆ SIT ತನಿಖೆ ಬಗ್ಗೆ ನನಗೆ ತುಂಬಾನೇ ಅನುಮಾನ ಇದೆ ಸರ್ ನನಗೆ. ಯಾಕಂದ್ರೆ ಇದು ಯಾರೋ ತಿಂದಿದ್ದು ಅಮೌಂಟ್, ಯಾರೋ ತಗೊಂಡು ಯಾರೋ ತಿಂದಿದ್ದು ಸುಮ್ನೆನೆ. ಈಗ ಜೀವನು ನಮ್ಮ ಮನೇಲಿ ನಮಗೆ ಮೂಲಾಧಾರನು ನಾವು ಕಳ್ಕೊಂಡಿದೀವಿ.
ಮನೆಯವ್ರನ್ನೂ ಕಳ್ಕೊಂಡು ಅಪರಾಧನೂ ಹೊರ್ಸ್ಕೊಳ್ಳೋದಿಕ್ಕೆ ನಾನು ರೆಡಿ ಇಲ್ಲ ಸರ್. ಇದು ಸುಮ್ಮನೆ ನಮ್ಮ ಮನೆಯವ್ರ ಮೇಲೆ ತುಂಬಾನೇ ಅಪರಾಧ ಹೊರಿಸ್ತಾ ಇದ್ದಾರೆ. ನಾನು ಆಗ್ಲೇ ನಮ್ಮ ಪ್ರತಿನಿಧಿಗೆ ಅದನ್ನೇ ಕೇಳ್ತಾ ಇದ್ದೆ, ಪಾಪ 3 ಹೊತ್ತಿನ ಊಟಕ್ಕೆ ಪರದಾಟ ಮಾಡ್ತಾ ಇದ್ದಾರೆ. ಅವರಿಗೆ ನೀನು ಹಣ ತಗೊಂಡಿದ್ಯಾ, ನೀನು ಹಣ ತಿಂದಿದ್ಯಾ, ನೀನು ಕೂಡ ಜೈಲಿಗೆ ಹೋಗ್ತೀಯಾ ಅಂತೆಲ್ಲ ಹೇಳ್ಬಿಟ್ಟು ಯಾಮಾರಿಸಿದ್ದಾರೆ ಅಂತೆಲ್ಲ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಯಾವ ಒತ್ತಡದಿಂದ ಏನಾದರೂ ಈ ಪ್ರಕರಣವನ್ನ ತನಿಖೆ ಮಾಡಲಾಗಿದೆಯಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ ಇವಾಗ ನೀವು ಮಾತನಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ರೆ. ಹೌದು ಸರ್, ಆ ರೀತಿನ ಅವ್ರು ಒತ್ತಡಕ್ಕೆ ಮಂಡೇ ಇದು ಅವ್ರ ಮೇಲೆ ಅಪರಾಧ ಹೊರಿಸಿ ತನಿಖೆ ಕೊಟ್ಟಿದ್ದಾರೆ ಸರ್, ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. ಬಟ್ ನಮ್ಮ ಪರಿಸ್ಥಿತಿ ಯಾವ ತರ ಏನಂದ್ರೆ ಇಲ್ಲಿ ನ್ಯೂಸ್ ನೋಡ್ತಾ ಇದ್ದಾರೆ ಸರ್, ಯಾವ ತರ ಪರಿಸ್ಥಿತಿಯಲ್ಲಿ ಇದೀವಿ ನಾವು ಅಂತ. ಯಾವತ್ತಾದ್ರೂ ಹೇಳಿದ್ದುಂಟಾ ಚಂದ್ರಶೇಖರನ್ ಅವರು, ಈ ಪದ್ಮನಾಭು, ಪರಶುರಾಮು ಇವರೆಲ್ಲ ನನಗೆ ತುಂಬಾ ಕಾಟ ಕೊಡ್ತಾ ಇದ್ದಾರೆ ಅಥವಾ ಒತ್ತಡವನ್ನ ಹಾಕ್ತಾ ಇದ್ದಾರೆ, ಬೆದರಿಕೆ ಹಾಕ್ತಾ ಇದ್ದಾರೆ, ಸುಮ್ಮನೆ ಹಿಂಸೆ ಕೊಡ್ತಾ ಇದ್ದಾರೆ ನನ್ನ ಕೆಲಸದಲ್ಲಿ ಅಂತ ಹೇಳಿದ್ದುಂಟಾ? ಇಲ್ಲ ಸರ್, ಆ ತರ ಎಲ್ಲ ಏನು ಹೇಳಿದ್ದಿಲ್ಲ. ಬಟ್ ಒಂದ್ 2 ತಿಂಗಳಿಂದ ಮಾರ್ಚ್ ತಿಂಗಳಿಂದ ಅವ್ರು ಬಹಳ ಸೈಲೆಂಟ್ ಆಗಿದ್ರು ಸರ್ ಮನೇಲಿ. ಅವ್ರು ರಜಾಕ್ ಬಂದಾಗ್ಲೂ ಏನೇ ಆಕ್ಟಿವಿಟೀಸ್ ಇರ್ತಾರ ಸೈಲೆಂಟ್ ಆಗಿರೋದು, ಯಾವ್ದೇ ಆಕ್ಟಿವಿಟೀಸ್ ಇದಿಲ್ಲ, ಏನೋ ಟೆನ್ಷನ್ ಅಲ್ಲಿ ಇರೋರು, ಅದ್ ಮಾತ್ರ ಗೊತ್ತಿತ್ತು ಸರ್ ನಮ್ಗೆ. ನಾನು ಹಂಗೂ ಕೇಳ್ತಿದ್ದೆ ಏನೋ ಟೆನ್ಷನ್ ಅಂತ ಹೇಳಿ. ಇಲ್ಲ ಆ ತರ ಎಲ್ಲ ಏನು ಇಲ್ಲ ಅಂತ ಹೇಳ್ಕೊಂಡಿದ್ದಿಲ್ಲ ಸರ್, ಮನೇಲಿ ಏನು ವಿಷಯ ಹೇಳ್ಕೊಂಡಿರ್ಲಿಲ್ಲ ಸರ್ ಪಾಪ ಅವ್ರು. ಆ ತರ ಎಲ್ಲ ಹೇಳಿದೆ. ಬಟ್ ಅವ್ರು ಆಫೀಸ್ ವಿಷಯ ಏನು ಹೇಳ್ತಿರ್ಲಿಲ್ಲ ಸರ್ ಮನೇಲಿ. ಬಟ್ ಮಾರ್ಚ್ ತಿಂಗಳಿಂದಾನೇ ಬಹಳ ಸೈಲೆಂಟ್ ಆಗಿದ್ರು, ಅದೊಂದು ವಿಚಾರ ಮಾತ್ರ ನಮಗೆ ಗೊತ್ತಿತ್ತು ಸರ್. ಇವತ್ತೇನಾದ್ರು ಅನಿಸ್ತಾ ಇದೆಯಾ ಇವ್ರು ಆತ್ಮಹತ್ಯೆ ಮಾಡ್ಕೊಳ್ದಲೆ ಹಂಗೆ ಇದ್ದಿದ್ರೆ ಏನಾಗಿರೋದು ಅಂತನಾದ್ರೂ ಅನಿಸ್ತಾ ಇತ್ತಾ ಈ ಪ್ರಕರಣ, ಈ ತನಿಖೆ? ಮತ್ತೊಂದ್ ಕಡೆ ದೊಡ್ಡವರೆಲ್ಲ ಕೆಲವರು ಪಾರಾಗ್ತಾ ಇದ್ದಾರೆ ಅಂತ ಏನಾದ್ರು ಆ ರೀತಿಯಾಗಿ ಭಾವನೆ ನಿಮ್ಗೆ? ಹೌದು ಸರ್, ಅದೇ ರೀತಿನೇ ಅನಿಸ್ತಾರೆ. ನಮ್ಮನೆಯವ್ರು ಜೀವಂತವಾಗಿದ್ದು ನಮ್ಮನೆಯವ್ರ ಜೈಲಿಗೆ ಹೋಗ್ಬೇಕಾಗಿತ್ತು ಸರ್ ಅವರು. ಆಮೇಲೆ ಅಪರಾಧ ಹೊರಿಸಿ ಇವರೆಲ್ಲ ಹೊರಗಡೆ ಬರ್ತಾ ಇದ್ರು ಸರ್. ಇದು ಪಾಪ ನೋಡಿ, ಈಗ ಸಾವನ್ನಪ್ಪದವ್ರ ತಲೆಗೆ ಕಟ್ತಾ ಇದಾರೆ ಈ ಪ್ರಕರಣನ. ಅದೇ ಸರ್, ಆ ರೀತಿನೇ ಆಗಿದೆ ಸರ್. ಈಗ ನಾವು ಜೀವನೂ ಕಳ್ಕೊಂಡ್ಬಿಟ್ಟಿದೀವಿ, ನಮ್ಮ ಮನೆಯವ್ರನ್ನೂ ಕಳ್ಕೊಂಡು, ಏನು ಆಧಾರನೂ ಇಲ್ಲದೆ ನಾವು ಕಳ್ಕೊಂಡ್ ನಿಂತಿದೀವಿ. ಈಗ ಅಪರಾಧನೂ ಓದ್ಕೊಳ್ರಿ ಅಂತಂದ್ರೆ ಯಾವ ರೀತಿ ನ್ಯಾಯ ಸರ್ ಇದು ಕೊಡ್ತಾ ಇರೋದು ಸರ್ಕಾರ? ಹಾಗಾದ್ರೆ ಈ ತನಿಖೆಯಲ್ಲಿ ಕತೆ ಕಟ್ತಾ ಇದಾರ? ಗೋವಾ, ಹೈದರಾಬಾದಿಗೆ ಕರ್ಕೊಂಡು ಹೋಗಿದ್ರು, ಅಲ್ಲಿ ಬೆದರಿಕೆ ಹಾಕಿದ್ರು ಅನ್ನೋಂಥದ್ದೆಲ್ಲ ಕತೆನೆ ಕಟ್ತಾರೆ ಸರ್. ಅವ್ರು ಹೋಗಿಲ್ಲ ಸರ್, ಆ ಥರ ಎಲ್ಲ ಹೋಗಿಲ್ಲ. ಅಂದ್ರೆ ಈ ರೀಸೆಂಟ್ ಆಗಿ ಹೋಗಿಲ್ವಾ ಅಥವಾ ಹೋಗೇ ಇಲ್ವಾ ಸರ್? ಆ ತರ ಎಲ್ಲ ಹೋಗಿಲ್ಲ ಸರ್ ಅವರು. ಎಲ್ಲೀಗಾದ್ರೂ ಹೋದ್ರು ನಂಗೆ ಹೇಳ್ಬಿಡೋರು ಸರ್. ನಾವು ಡೈಲಿ ಈಗ ಈ ಕವಿತಾ ಅವ್ರೆ, ಈ ಪ್ರಕರಣ ಎಕ್ಸಾಕ್ಟ್ ಆಗಿ ನಡೆದಿರುವಂತದ್ದು ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ ಈ 1-2.5 ತಿಂಗಳ ಅಂತರದಲ್ಲಿ ನಡೆದಿರೋದು. ಆ ಸಂದರ್ಭದಲ್ಲಿ ಎಲ್ಲಿದ್ರು ಅನ್ನುವಂಥದ್ದು ಪರ್ಟಿಕ್ಯುಲರ್ಲಿ ನಿಮಗೆ ಗೊತ್ತಿತ್ತಾ? ಬೆಂಗಳೂರು ಬಿಟ್ಟು ಇನ್ನೆಲ್ಲೂ ಹೋಗಿರ್ಲಿಲ್ವಾ? ಸರ್ ಹೋಗಿಲ್ಲ, ಯಾಕಂದ್ರೆ ನಾನು ಮಾರ್ಚ್ ತಿಂಗಳಲ್ಲಿ 23-24ನೇ ತಾರೀಕು ನಾನು ಹೋಗಿದ್ದೆ ಸರ್. ಹೋದವಳು ಹೆಚ್ಚು ಕಮ್ಮಿ 5-6 ದಿವಸ ನಾನು ಇದ್ದಿದ್ದೀನಿ ಸರ್ ಅಲ್ಲೇ. ಯುಗಾದಿ ಹಬ್ಬದ ಟೈಮಲ್ಲೇ ನಾನು ಹೋಗಿದ್ದೆ ಸರ್. ಅವಾಗ ಹೋದಾಗ ನಾನು ಸುಮಾರು 6 ದಿವಸ ನಾನು ಅವ್ರ ಜೊತೆಲೇ ಇದ್ದೆ ಸರ್. ಮಾರ್ಚ್ ತಿಂಗಳು ಮಗನ್ ಕಾಲೇಜ್ ಅಡ್ಮಿಷನ್ ಇತ್ತು, ಅಡ್ಮಿಷನ್ ಮಾಡಿದ್ದೆ ನಾನು. ಆಚಾರ್ಯ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿ ಅವ್ರ ಜೊತೆಲಿ 4-5 ದಿವಸ ನಾನು ಅಲ್ಲೇ ಇದ್ದೆ ಸರ್ ಬೆಂಗಳೂರಲ್ಲಿ. ನಾನು, ನಮ್ ತಾಯಿ, ನನ್ನ ಮಕ್ಕಳು, 2 ಮಕ್ಕಳು ಎಲ್ಲರೂ ಹೋಗಿದ್ವಿ ಸರ್. ನಾನು ಒಂದು ಮಕ್ಳಿಗೆ ರಜಾ ಇತ್ತು, ಎಕ್ಸಾಮ್ ಮುಗ್ದಿತ್ತು ಅಂತಾನೆ ಕರ್ಕೊಂಡು ನಾನು ಅಲ್ಲಿ ಹೋಗಿದ್ದೆ ಸರ್. ನಾನು ಇದ್ದೆ ಅಲ್ಲಿ ಹಾಸ್ಟೆಲ್ಲೇ ಇದ್ದೆ. ಹಾಗಾದ್ರೆ ಈ ತನಿಖೆ ಎಲ್ಲವೂ ಕೂಡ ಒತ್ತಡದಿಂದ SIT ಯಾರನ್ನೋ ಬಚಾವ್ ಮಾಡ್ಲಿಕ್ಕೋಸ್ಕರ ಇನ್ಯಾರೋ ತಲೆ ಕಟ್ತಾ ಇದಾರೆ ಹಾಗಾದ್ರೆ ನಿಮ್ಮ ಮಾತಿನ ಪ್ರಕಾರ? ಹೌದು ಸರ್, ಇದು ಅವ್ರ ತಲೆಗೆ, ಈಗ ಅವರೆಲ್ಲ ಬಚಾವ್ ಆಗೋದಕ್ಕೆ ನಮ್ಮನೆಯವ್ರ ತಲೆಗೆ ಕಟ್ತಾ ಇದಾರೆ ಸರ್. ಇದು ಅಪರಾಧನ ಅವ್ರ ತಲೆ ಕಟ್ತಾ ಇದಾರೆ ಸರ್. ಹೆಂಗೋ ಅವ್ರು ತೀರ್ಕೊಂಡಿದಾರಲ್ಲ ಸರ್, ಅವ್ರು ಬಂದು ಹೇಳೋದಿಲ್ವಲ್ಲ, ಆ ರೀತಿ ಪರಿಸ್ಥಿತಿ. ಬಟ್ ಇದು ನ್ಯಾಯ ಸಿಕ್ಕಿಲ್ಲ ಸರ್ ನಮಗೆ. ನಿಮ್ ಕೊನೆ ಹೋಪ್ಸ್ ಅಂದ್ರೆ ಏನು ಈ ಪ್ರಕರಣದಲ್ಲಿ? ಸರ್ ನನ್ಗೆ ಇದರಲ್ಲಿ ನ್ಯಾಯ ಸಿಕ್ಕಿಲ್ಲ ಸರ್, ನಾನು ಹೈಕೋರ್ಟ್ ಮೊರೆನೇ ಹೋಗ್ತೀನಿ ಸರ್. ನಾನು ಈಗ ED ಅವರು ತನಿಖೆ ಮಾಡ್ತಾ ಇದಾರೆ, ಅಲ್ಲಾದ್ರೂ ವಿಶ್ವಾಸ ಇದೆಯಾ ಅಲ್ಲಿ ಸಿಗುತ್ತೆ ಅಂತ? ಏನೋ ಸರ್, ಭರವಸೆ ಇರ್ಬೇಕಷ್ಟೇ. ನಾನು ಓಕೆ, ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಕವಿತಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸರ್ ನೋಡ್ತಾ ಇದ್ರಿ, ವಾಲ್ಮೀಕಿ ನಿಗಮದ ಒಂದು ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕವಿತಾ ಅವರು ಮಾತನಾಡ್ತಾ ಇದ್ರು, ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾರನ್ನೋ ಬಚಾವ್ ಮಾಡ್ಲಿಕ್ಕೋಸ್ಕರ ಇನ್ಯಾರದ್ದೋ ತಲೆಗೆ ಕಟ್ಟುವಂತ ಪ್ರಯತ್ನ ಇದು. SIT ತನಿಖೆ ಮಾಡಿರುವಂಥದ್ದು ಆ ರೀತಿಯಾಗೇ ಇದೆ. ನನ್ನ ಪತಿ ಗೋವಾಗೂ ಹೋಗಿಲ್ಲ, ಮಹಾರಾಷ್ಟ್ರಕ್ಕೂ ಕೂಡ ಹೋಗಿಲ್ಲ, ಇಲ್ಲಿ ಸುಮ್ಮನೆ ಹೈದರಾಬಾದ್ಗೂ ಕೂಡ ಹೋಗಿಲ್ಲ, ಸುಮ್ಮನೆ ಯಾಮಾರಿಸುವಂತ ಕೆಲಸ ಆಗ್ತಾ ಇದೆ. ನನಗೆ ಗೊತ್ತಿದೆ ಪರ್ಟಿಕ್ಯುಲರ್ಲಿ ಅವ್ರು ಎಲ್ಲೇ ಹೋದ್ರು ಕೂಡ ನನಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಬಟ್ ಎಲ್ಲೂ ಹೋಗಿಲ್ಲ ಅವರು. ಇದು ಸುಮ್ಮನೆ ಯಾಮಾರಿಸುವಂತ ಕೆಲಸ, ಪ್ರಕರಣವನ್ನ ಮುಚ್ಚಾಕುವಂತ ಕೆಲಸವನ್ನ ಸರ್ಕಾರ SIT ಮುಖಾಂತರ ಮಾಡಿದೆ ಅನ್ನುವಂಥ ಆರೋಪವನ್ನ, ಗಂಭೀರವಾದಂಥ ಆರೋಪವನ್ನ
ಚಂದ್ರಶೇಖರ್ನವರ ಪತ್ನಿ ಹೇಳ್ತಾ ಇದ್ದಾರೆ, ನಾನು ಹೈಕೋರ್ಟ್ ಮೊರೆ ಹೋಗ್ತೀನಿ ಅಂತ ಕೂಡ ಹೇಳಿದ್ರು ಕವಿತಾ ಅವರು. ಯಾಕೆಂದ್ರೆ ನನಗೆ ನ್ಯಾಯ ಸಿಕ್ಕಿಲ್ಲ, ಅನ್ಯಾಯ ಆಗಿದೆ. ನನ್ನ ಪತಿಯ ತಲೆ ಕಟ್ಟಲಿಕ್ಕೆ ಹೊರಟಿದ್ದಾರೆ. ನನ್ನ ಪತಿ ಚಂದ್ರಶೇಖರನ್ ಹಣ ತಿಂದಿಲ್ಲ. ಹಣ ತಿಂದಿದ್ದಿದ್ರೆ ನಾವ್ಯಾಕೆ ಈ ಗತಿಲಿರ್ತಾ ಇದ್ವಿ? ಮೂರೊತ್ತಿನ ಊಟಕ್ಕೆ ಗತಿ ಇಲ್ಲ ನಮಗೆ, ನಾವ್ಯಾಕೆ ಈ ರೀತಿಯಾಗಿರ್ತಾ ಇದ್ವಿ ಅಂತ ಪ್ರಶ್ನೆ ಮಾಡಿದ್ರು ಪಾಪ ಕವಿತಾ ಅವರು. ಹಂಗೆ ಇರೋದು ಅವ್ರ ಪರಿಸ್ಥಿತಿ, ಅವ್ರು ಹೇಳ್ತಾ ಇರುವ ರೀತಿಯಲ್ಲೇ ಇರೋದು ಪರಿಸ್ಥಿತಿ. ಆದರೆ ಇಲ್ಲಿ ಚಂದ್ರಶೇಖರನ್ ಅವರ ತಲೆ ಕಟ್ಟುವಂಥ ಪ್ರಯತ್ನ SIT ಇಂದ ಆಯ್ತಾ ಅಂತ. ಹಣ ಕೊಟ್ಟಿದ್ರೆ ಎಷ್ಟು ಹಣ ಕೊಟ್ಟಿದ್ರು ಹಾಗಾದ್ರೆ ಚಂದ್ರಶೇಖರನ್ಗೆ? ಯಾವಾಗ ಹಣ ಕೊಟ್ಟಿದ್ರು ಹಾಗಾದ್ರೆ? ಗೋವಾಗೆ ಯಾವಾಗ ಕರ್ಕೊಂಡು ಹೋಗಿದ್ರು? ಹೈದರಾಬಾದ್ಗೆ ಯಾವಾಗ ಕರ್ಕೊಂಡು ಹೋಗಿದ್ರು? ವಿತ್ ಡೇಟ್ ಅದನ್ನು ಮೆನ್ಷನ್ ಮಾಡಿರ್ಬೇಕಾಗಿರುತ್ತೆ. ನೋಡೋಣ, ಚಾರ್ಜ್ ಶೀಟ್ ಫುಲ್ ಸಿಗ್ಲಿ. ಏನಂತ ಮೆನ್ಷನ್ ಮಾಡಿದ್ದಾರೆ ಚಂದ್ರಶೇಖರನ್ ವಿಚಾರದಲ್ಲಿ, ಎಷ್ಟು ಹಣ ತಿಂದಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಈಗ ರಾಜಕಾರಣಿಗಳಂತೂ ಇದರಲ್ಲಿ ಕಂಪ್ಲೀಟ್ ಸೇಫ್ ಆದಂದು ಆಗ್ತಾ ಇದೆ, ಕ್ಲೀನ್ ಚಿಟ್ ಸಿಕ್ಕಿರುವಂಥ ಕಾರಣಕ್ಕೋಸ್ಕರ.